ಆ ರಾತ್ರಿ ಅವಳು ಮನೆಗೆ ಬರಲೇ ಇಲ್ಲ. ಸಂಜೆ 6 ಗಂಟೆಗೆ ಮನೆ ಬಿಟ್ಟು ಹೋಗಿದ್ದ ನಂದಿನಿ ರಾತ್ರಿ 10 ಗಂಟೆಯಾದರೂ ಮರಳಲಿಲ್ಲ. 11 ಗಂಟೆಯಾದರೂ ಯಾವುದೇ ಸುದ್ದಿ ಇರಲಿಲ್ಲ. ಮಧ್ಯರಾತ್ರಿಯೂ ಕಳೆದು ಹೋಯಿತು. ಆದರೆ ಬೆಳಗಾಗುವಷ್ಟರಲ್ಲೂ ಅವಳ ಫೋನ್ ಸ್ವಿಚ್ ಆಫ್ ಆಗಿಯೇ ಇತ್ತು. ಆದರೆ ಎಲ್ಲರನ್ನೂ ನಿಜವಾಗಿಯೂ ಬೆಚ್ಚಿ ಬೀಳಿಸಿದ ವಿಷಯ ಬೇರೆ ಇತ್ತು. ಅವಳು ಕಾಣೆಯಾಗುವ ಕೆಲವೇ ಗಂಟೆಗಳ ಮೊದಲು ಅರವಿಂದನ ಬದುಕನ್ನೇ ತಲೆಕೆಳಗಾಗಿ ಮಾಡಲಿದ್ದವು. ನಂದಿನಿ ಮತ್ತು ಅರವಿಂದನ ಮದುವೆಯಾಗಿ 4 ವರ್ಷಗಳಾಗಿತ್ತು. ಅವರ ಜೀವನ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಂತೆ ಸಾಗುತ್ತಿತ್ತು. ಅರವಿಂದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ನಂದಿನಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿದ್ದಳು. ಅವರ ನಡುವೆ ದೊಡ್ಡ ಜಗಳಗಳು ಇರಲಿಲ್ಲ. ಪ್ರೀತಿಯೂ ಇತ್ತು, ಗೌರವವೂ ಇತ್ತು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಂದಿನಿಯ ವರ್ತನೆಯಲ್ಲಿ ಸಣ್ಣ ಬದಲಾವಣೆಗಳು ಕಾಣಿಸುತ್ತಿದ್ದವು. ಕೆಲವೊಮ್ಮೆ ಅವಳು ಒಬ್ಬಳೇ ಕುಳಿತು ಯೋಚಿಸುತ್ತಿದ್ದಳು. ಫೋನ್ ಬಂದಾಗ ಹೊರಗೆ ಹೋಗಿ ಮಾತನಾಡುತ್ತಿದ್ದಳು. ರಾತ್ರಿ ಎಲ್ಲರೂ ಮಲಗಿದ ನಂತರ ಹಳೆಯ ಫೋಟೋಗಳನ್ನು ನೋಡುತ್ತಾ ಕಣ್ಣೀರು ಹಾಕುತ್ತಿದ್ದಳು. ಅರವಿಂದ ಕೇಳಿದಾಗ ಏನೂ ಇಲ್ಲ, ಶಾಲೆಯ ಒತ್ತಡ ಅಷ್ಟೇ ಎಂದು ನಗುತ್ತಾ ತಪ್ಪಿಸಿಕೊಳ್ಳುತ್ತಿದ್ದಳು. ಆ ದಿನ ಸಂಜೆ ಅವಳು ಶಾಲೆಯಿಂದ ಮನೆಗೆ ಬಂದು ಬೇಗನೆ ಸಿದ್ಧಳಾದಾಗ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಅರವಿಂದ ಕೇಳಿದ್ದ. ನನ್ನ ಹಳೆಯ ಸ್ನೇಹಿತೆಯನ್ನು ಭೇಟಿಯಾಗಬೇಕು, ಬೇಗ ಬರುತ್ತೇನೆ ಎಂದಿದ್ದಳು. ಆದರೆ ಆ ಬೇಗ ಎಂದಿಗೂ ಬರಲಿಲ್ಲ. ಬೆಳಿಗ್ಗೆ ಅರವಿಂದ ಪೊಲೀಸ್ ಠಾಣೆಗೆ ದೂರು ನೀಡಿದ. ಪೊಲೀಸರು ಹುಡುಕಾಟ ಆರಂಭಿಸಿದರು. ಆದರೆ ಯಾವುದೇ ಸುಳಿವು ಸಿಗಲಿಲ್ಲ. ಸ್ನೇಹಿತೆಯರನ್ನೆಲ್ಲ ಕೇಳಿದಾಗ ಒಂದು ಆಘಾತಕಾರಿ ವಿಷಯ ತಿಳಿಯಿತು. ನಂದಿನಿ ಹೇಳಿದ್ದ ಸ್ನೇಹಿತೆಯನ್ನು ಅವಳು ಕಳೆದ 5 ವರ್ಷಗಳಿಂದ ಭೇಟಿಯೇ ಆಗಿರಲಿಲ್ಲ. ಹಾಗಾದರೆ ಅವಳು ಸುಳ್ಳು ಹೇಳಿದ್ದಳಾ? ಅವಳು ನಿಜವಾಗಿ ಯಾರನ್ನೂ ಭೇಟಿಯಾಗಲು ಹೋಗಿದ್ದಳು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಅರವಿಂದ ಮನೆಗೆ ಬಂದ ಅಷ್ಟರಲ್ಲಿ ಅವನಿಗೆ ನಂದಿನಿಯ ಕೊನೆಯ ಸಂದೇಶ ನೆನಪಾಯಿತು. ಅಪ್ಪನ ಹಳೆಯ ಕಪಾಟನ್ನು ಒಮ್ಮೆ ತೆರೆಯು. ಅವನ ಮಾವ ರಘುನಾಥ್ ಅವರು 3 ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದರು. ಅವರ ಕೊಠಡಿಯಲ್ಲಿ ಒಂದು ಹಳೆಯ ಮರದ ಕಪಾಟು ಇತ್ತು. ಅದನ್ನು ಅವರ ಸಾವಿನ ನಂತರ ಯಾರೂ ಮುಟ್ಟಿರಲಿಲ್ಲ. ಅರವಿಂದ ನಿಧಾನವಾಗಿ ಆ ಕಪಾಟನ್ನು ತೆರೆದ. ಒಳಗೆ ಹಳೆಯ ದಾಖಲೆಗಳು, ಫೋಟೋಗಳು ಮತ್ತು ಕೆಲವು ಪತ್ರಗಳು ಇದ್ದವು. ಅವುಗಳಲ್ಲಿ ಒಂದು ಲಕೋಟೆ ಅವನ ಗಮನ ಸೆಳೆಯಿತು. ಅದರ ಮೇಲೆ ಬರೆಯಲಾಗಿತ್ತು. ನಂದಿನಿಗೆ ಮಾತ್ರ ಕೈಗಳು ನಡುಗುತ್ತಾ ಅರವಿಂದ ಆ ಪತ್ರವನ್ನು ತೆರೆದ. ಪತ್ರದಲ್ಲಿ ರಘುನಾಥ ಬರೆದಿದ್ದರು. ಮಗಳೇ, ಈ ಪತ್ರ ನಿನ್ನ ಕೈಗೆ ಸಿಕ್ಕಾಗ ನಾನು ಜೀವಂತವಾಗಿರುವುದಿಲ್ಲ. ನಾನು ನಿನ್ನ ಹತ್ತಿರ ಒಂದು ದೊಡ್ಡ ಸತ್ಯವನ್ನು ಮರೆಮಾಚಿದ್ದೇನೆ. ನೀನು ಮಗಳು ಅಲ್ಲ, ನೀನು ಅನಾಥಾಶ್ರಮದಿಂದ ಬಂದ ಮಗು. ಆ ಸಾಲುಗಳನ್ನು ಓದಿದ ಅರವಿಂದನ ಕಣ್ಣುಗಳು ಅರಳಿದವು. ನಂದಿನಿಗೆ ತನ್ನ ನಿಜವಾದ ತಂದೆ ತಾಯಿ ಯಾರು ಎಂಬುದು ತಿಳಿದಿರಲಿಲ್ಲವೇ? ಮುಂದಿನ ಸಾಲುಗಳು ಇನ್ನೂ ಆಘಾತಕಾರಿಯಾಗಿದ್ದವು. ನಿನ್ನ ನಿಜವಾದ ತಾಯಿಯ ಹೆಸರು ಶಾಂತ. ಅವಳು ಜೀವಂತವಾಗಿದ್ದಾಳೆ. ಆದರೆ ಅವಳು ಎಲ್ಲಿದ್ದಾಳೆ ಎಂಬುದನ್ನು ನಾನು ಹೇಳಲಿಲ್ಲ, ಏಕೆಂದರೆ ನಿನ್ನನ್ನು ಕಳೆದುಕೊಳ್ಳುವ ಭಯ ನನಗಿತ್ತು. ಅರವಿಂದನ ಮನಸ್ಸಿನಲ್ಲಿ 1000 ಪ್ರಶ್ನೆಗಳು ಮೂಡಿದವು. ಹಾಗಾದರೆ ನಂದಿನಿಗೆ ಈ ಸತ್ಯ ಇತ್ತೀಚೆಗೆ ತಿಳಿದಿತ್ತೆ? ಅದಕ್ಕಾಗಿಯೇ ಅವಳು ಇಷ್ಟು ದಿನ ವಿಚಿತ್ರವಾಗಿ ವರ್ತಿಸುತ್ತಿದ್ದಳೆ. ಆದರೆ ಈಗ ಅವಳು ಎಲ್ಲಿದ್ದಳು? ಅದೇ ಸಮಯದಲ್ಲಿ ಪೊಲೀಸ್ ಠಾಣೆಯಿಂದ ಕರೆ ಬಂತು. ನಗರದ ಹೊರವಲಯದಲ್ಲಿ ನಂದಿನಿಯ ಸ್ಕೂಟರ್ ಸಿಕ್ಕಿತ್ತು. ಆದರೆ ಅವಳು ಅಲ್ಲಿರಲಿಲ್ಲ. ಸ್ಕೂಟರ್ ಹತ್ತಿರ ಒಂದು ಚಿಕ್ಕ ಕಾಗದ ಬಿದ್ದಿತ್ತು. ಅದರಲ್ಲಿ ಕೇವಲ ಒಂದು ವಿಳಾಸ ಬರೆಯಲಾಗಿತ್ತು. ಅರವಿಂದ ಮತ್ತು ಪೊಲೀಸರು ತಕ್ಷಣ ಅಲ್ಲಿಗೆ ಹೋದರು. ಅದು ನಗರದ ಹೊರಗಿನ ಒಂದು ಹಳೆಯ ಮನೆ. ಬಾಗಿಲು ಅರ್ಧ ತೆರೆದಿತ್ತು. ಒಳಗೆ ಯಾರೂ ಇರಲಿಲ್ಲ. ಆದರೆ ಗೋಡೆಯ ಮೇಲೆ ಹಳೆಯ ಫೋಟೋ ಒಂದಿತ್ತು. ಅದರಲ್ಲಿ ಯುವತಿಯಾಗಿದ್ದ ಶಾಂತ ಎಂಬ ಮಹಿಳೆ ನಿಂತಿದ್ದಳು. ಅವಳ ಪಕ್ಕದಲ್ಲಿ ಒಂದು ಪುಟ್ಟ ಮಗು. ಆ ಮಗುವಿನ ಮುಖ ನೋಡಿದ ಅರವಿಂದ ಬೆಚ್ಚಿಬಿದ್ದ. ಅದು ಚಿಕ್ಕ ನಂದಿನಿಯಂತೆಯೇ ಕಾಣುತ್ತಿತ್ತು. ಆ ಮನೆಯ ಪಕ್ಕದ ವೃದ್ಧನೊಬ್ಬ ಹೇಳಿದ, ಕೆಲವು ದಿನಗಳ ಹಿಂದೆ ಒಂದು ಯುವತಿ ಇಲ್ಲಿ ಬಂದಿದ್ದಳು. ಆ ಫೋಟೋ ನೋಡುತ್ತಾ ಅಳುತ್ತಿದ್ದಳು. ಅದು ನಂದಿನಿಯೇ ಎಂಬುದು ಸ್ಪಷ್ಟವಾಗಿತ್ತು. ಆದರೆ ಆಮೇಲೆ ಏನಾಯಿತು? ವೃದ್ಧ ಹೇಳಿದ ಮತ್ತೊಂದು ವಿಷಯ ಎಲ್ಲರಿಗೂ ಶಾಕ್ ನೀಡಿತು. ಅವಳ ಜೊತೆ ಒಬ್ಬ ವ್ಯಕ್ತಿಯೂ ಇದ್ದ. ಅರವಿಂದನ ಹೃದಯ ಜೋರಾಗಿ ಬಡಿದುಕೊಂಡಿತು. ಯಾರು ಆ ವ್ಯಕ್ತಿ? ನಂದಿನಿ ಅವನ ಜೊತೆ ಎಲ್ಲಿಗೆ ಹೋದಳು? ಹಲವು ದಿನಗಳ ತನಿಖೆಯ ನಂತರ ಪೊಲೀಸರಿಗೆ ಸಿಸಿಟಿವಿ ದೃಶ್ಯ ಸಿಕ್ಕಿತು. ಅದರಲ್ಲಿ ಇದ್ದ ವ್ಯಕ್ತಿಯನ್ನು ನೋಡಿದ ಅರವಿಂದ ಬೆರಗಾದ. ಅವನು ನಂದಿನಿಯ ಶಾಲೆಯ ಹೊಸ ಕ್ಲರ್ಕ್ ವಿಜಯ್. ಆದರೆ ಕತೆ ಇಲ್ಲಿ ಮುಗಿಯಲಿಲ್ಲ. ವಿಜಯ್ನು ವಿಚಾರಿಸಿದಾಗ ಅವನು ಹೇಳಿದ ಸತ್ಯ ಎಲ್ಲರನ್ನೂ ಮೌನಗೊಳಿಸಿತು. ನಂದಿನಿ ನನ್ನನ್ನು ಪ್ರೀತಿಸುತ್ತಿರಲಿಲ್ಲ. ನಾನು ಅವಳಿಗೆ ಸಹಾಯ ಮಾಡುತ್ತಿದ್ದೆ ಅಷ್ಟೇ. ವಿಜಯ್ ತಿಳಿಸಿದ ಪ್ರಕಾರ ನಂದಿನಿ ಕೆಲವು ತಿಂಗಳ ಹಿಂದೆ ತನ್ನ ಜನ್ಮದ ರಹಸ್ಯವನ್ನು ತಿಳಿದುಕೊಂಡಿದ್ದಳು. ತನ್ನ ನಿಜವಾದ ತಾಯಿಯನ್ನು ಹುಡುಕಲು ಅವಳು ಪ್ರಯತ್ನಿಸುತ್ತಿದ್ದಳು. ವಿಜಯ್ ಅದಕ್ಕೆ ನೆರವಾಗುತ್ತಿದ್ದ. ಆ ರಾತ್ರಿ ಇಬ್ಬರೂ ಶಾಂತಾಳ ಬಗ್ಗೆ ಮಾಹಿತಿ ಪಡೆಯಲು ಹೊರಟಿದ್ದರು. ಆದರೆ ದಾರಿಯಲ್ಲಿ ಅವರಿಗೆ ಮತ್ತೊಂದು ಸತ್ಯ ತಿಳಿದಿತ್ತು. ಶಾಂತ ಇನ್ನೂ ಜೀವಂತವಾಗಿದ್ದಳು. ಆದರೆ ಅವಳು ಗಂಭೀರ ಅನಾರೋಗ್ಯದಿಂದ ಆಸ್ಪತ್ರೆಯೊಂದರಲ್ಲಿ ದಾಖಲಾಗಿದ್ದಳು. ನಂದಿನಿ ತಕ್ಷಣ ಅಲ್ಲಿಗೆ ಹೋಗಿದ್ದಳು. ಹಾಗಾದರೆ ಅವಳು ಈಗ ಎಲ್ಲಿದ್ದಾಳು?
ವಿಜಯ್ ಒಂದು ಆಸ್ಪತ್ರೆಯ ಹೆಸರನ್ನು ನೀಡಿದ. ಅರವಿಂದ ಅಲ್ಲಿಗೆ ಓಡಿದ. ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದ ಹೊರಗೆ ಒಬ್ಬಳು ಮಹಿಳೆ ಕುಳಿತಿದ್ದಳು. ಅವಳ ಮುಖ ಸುಸ್ತಾಗಿತ್ತು, ಕಣ್ಣುಗಳು ಊದಿಕೊಂಡಿದ್ದವು. ಅವಳು ನಂದಿನಿ. ಅವಳನ್ನು ಕಂಡ ಕ್ಷಣ ಅರವಿಂದನ ಕಣ್ಣುಗಳಲ್ಲಿ ನೀರು ತುಂಬಿತು. ನೀನು ಒಂದು ಕರೆ ಮಾಡಬಹುದಿತ್ತಲ್ಲ ಎಂದು ಅವನು ನಡುಗಿದ ಧ್ವನಿಯಲ್ಲಿ ಕೇಳಿದ. ನಂದಿನಿ ಮೌನವಾಗಿ ತಲೆ ತಗ್ಗಿಸಿದಳು. ಕೆಲ ಕ್ಷಣಗಳ ನಂತರ ನಿಧಾನವಾಗಿ ಹೇಳಿದಳು, ನನಗೆ ಭಯವಾಗಿತ್ತು. ಯಾವ ಭಯ? ನಾನು ಯಾರು ಎಂಬ ಸತ್ಯ ತಿಳಿದ ನಂತರ ಎಲ್ಲವೂ ಬದಲಾಗಬಹುದು ಎಂದು. ಆ ಮಾತು ಕೇಳಿ ಅರವಿಂದ ಅವಳ ಕೈ ಹಿಡಿದ. ಅಷ್ಟರಲ್ಲಿ ವೈದ್ಯರು ಹೊರಬಂದರು. ರೋಗಿಗೆ ಹೆಚ್ಚು ಸಮಯ ಇಲ್ಲ ಎಂದರು. ನಂದಿನಿಯ ಕಾಲುಗಳು ನಡುಗಿದವು. ಅವಳು ಕೊಠಡಿಯೊಳಗೆ ಓಡಿದಳು. ಹಾಸಿಗೆಯ ಮೇಲೆ ಮಲಗಿದ್ದ ಮಹಿಳೆ ತುಂಬಾ ದುರ್ಬಲಳಾಗಿದ್ದಳು. ಅವಳೇ ಶಾಂತ. ನಂದಿನಿಯನ್ನು ನೋಡಿದ ಕ್ಷಣ ಆಕೆಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಮಗಳೇ ಎಂದು ಅವಳು ನಡುಗಿದ ಧ್ವನಿಯಲ್ಲಿ ಕರೆದಳು. ಆ ಒಂದು ಪದಕ್ಕಾಗಿ ನಂದಿನಿ ಇಷ್ಟು ವರ್ಷ ಕಾದಿದ್ದಳು. ಅವಳು ತಾಯಿಯ ಕೈ ಹಿಡಿದು ಅತ್ತಳು. ಶಾಂತ ನಿಧಾನವಾಗಿ ತನ್ನ ಕತೆ ಹೇಳಲು ಆರಂಭಿಸಿದಳು. ಬಡತನ, ಪರಿಸ್ಥಿತಿಗಳು ಮತ್ತು ಅನಿವಾರ್ಯತೆಗಳಿಂದಾಗಿ ತಾನು ತನ್ನ ಮಗುವನ್ನು ಅನಾಥಾಶ್ರಮಕ್ಕೆ ಒಪ್ಪಿಸಬೇಕಾಗಿತ್ತು. ಅಂದಿನಿಂದ ಪ್ರತಿದಿನ ತನ್ನ ಮಗಳನ್ನು ನೆನೆದು ಅತ್ತಿದ್ದಳು. ಆದರೆ ಹುಡುಕುವ ಧೈರ್ಯ ಮಾಡಿರಲಿಲ್ಲ. ನಿನ್ನನ್ನು ಬಿಟ್ಟು ಹೋದ ತಪ್ಪಿಗೆ ದೇವರು ನನ್ನನ್ನು ಕ್ಷಮಿಸುವುದಿಲ್ಲ ಎಂದು ಅವಳು ಅಳುತ್ತಾ ಹೇಳಿದಳು. ನಂದಿನಿ ತಾಯಿಯ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಳು. ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ಅಮ್ಮ. ಆ ಮಾತು ಕೇಳಿದ ಶಾಂತಾಳ ಮುಖದಲ್ಲಿ ವರ್ಷಗಳ ನಂತರ ಮೊದಲ ಬಾರಿಗೆ ಶಾಂತಿ ಮೂಡಿತು. ಕೆಲವೇ ಗಂಟೆಗಳ ನಂತರ ಅವಳು ಕೊನೆಯುಸಿರೆಳೆದಳು. ಆ ಕ್ಷಣದಲ್ಲಿ ನಂದಿನಿ ತನ್ನ ಜೀವನದ ಅತಿದೊಡ್ಡ ನೋವನ್ನು, ಅತಿದೊಡ್ಡ ನೆಮ್ಮದಿಯನ್ನು ಒಂದೇ ಸಮಯದಲ್ಲಿ ಅನುಭವಿಸಿದಳು. ಅವಳು ತನ್ನ ತಾಯಿಯನ್ನು ಕಂಡುಕೊಂಡಿದ್ದಳು, ಆದರೆ ಅದೇ ದಿನ ಅವಳನ್ನು ಕಳೆದುಕೊಂಡಿದ್ದಳು. ಕೆಲವು ವಾರಗಳ ನಂತರ ಜೀವನ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳತೊಡಗಿತು. ಒಂದು ಸಂಜೆ ನಂದಿನಿ ಮತ್ತು ಅರವಿಂದ ಮನೆಯ ಮೆಟ್ಟಿಲಿನ ಮೇಲೆ ಕುಳಿತಿದ್ದರು. ಆಕಾಶದಲ್ಲಿ ಸೂರ್ಯ ಮುಳುಗುತ್ತಿದ್ದ. ನಂದಿನಿ ನಿಧಾನವಾಗಿ ಹೇಳಿದಳು, ಆ ರಾತ್ರಿ ನಾನು ಮನೆಗೆ ಬರಲಿಲ್ಲ, ಆದರೆ ಆ ರಾತ್ರಿ ನನ್ನ ಜೀವನವೇ ಮನೆಗೆ ಬಂದಿತು. ಅರವಿಂದ ಅವಳನ್ನು ಪ್ರಶ್ನಾರ್ಥಕವಾಗಿ ನೋಡಿದ. ಅವಳು ನಗುತ್ತಾ ಮುಂದುವರಿಸಿದಳು, ನಾನು ಯಾರು ಎಂಬ ಉತ್ತರ ಸಿಕ್ಕಿತು. ನನ್ನ ತಾಯಿಯ ಪ್ರೀತಿ ಸಿಕ್ಕಿತು, ಮತ್ತು ನಿನ್ನ ಪ್ರೀತಿ ಎಷ್ಟು ನಿಜವಾದದ್ದು ಎಂಬುದು ತಿಳಿಯಿತು. ಅರವಿಂದ ಅವಳ ಕೈ ಹಿಡಿದ. ಕೆಲವು ಸತ್ಯಗಳು ನೋವು ಕೊಡುತ್ತವೆ, ಕೆಲವು ರಹಸ್ಯಗಳು ಬದುಕನ್ನೇ ಬದಲಾಯಿಸುತ್ತವೆ. ಆದರೆ ಪ್ರೀತಿ ಮತ್ತು ನಂಬಿಕೆ ಇದ್ದರೆ ಎಷ್ಟೇ ಕತ್ತಲೆಯ ರಾತ್ರಿ ಬಂದರೂ ಬೆಳಗು ದೂರವಿರುವುದಿಲ್ಲ. ಆ ರಾತ್ರಿ ಅವಳು ಮನೆಗೆ ಬರಲೇ ಇಲ್ಲ, ಆದರೆ ಆ ರಾತ್ರಿ ಅವಳು ತನ್ನ ಕಳೆದು ಹೋದ ಭೂತಕಾಲವನ್ನು ಕಂಡುಕೊಂಡಳು, ತನ್ನ ತಾಯಿಯನ್ನು ಕಂಡುಕೊಂಡಳು ಮತ್ತು ಬದುಕಿನ ನಿಜವಾದ ಅರ್ಥವನ್ನು ಅರಿತುಕೊಂಡಳು. ಕೆಲವೊಮ್ಮೆ ನಾವು ಕಳೆದು ಹೋಗಿದ್ದೇವೆ ಎಂದು ಭಾವಿಸುವ ದಾರಿಯೇ ನಮ್ಮನ್ನು ನಾವು ಹುಡುಕಿಕೊಳ್ಳುವ ದಾರಿಯಾಗಿರುತ್ತದೆ. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.